ರಾಜ್ಯ ರಾಜಕಾರಣದಲ್ಲಿ ಮೂಡ ಹಗರಣ ಸಂಚಲನ ಮೂಡಿಸಿ ಬಹುದಿನ ಆಗಿದೆ. ಈಗ ದಿನಕ್ಕೆ ಒಂದೊಂದು ಹೊಸ ಆಯಾಮವನ್ನು ಪಡ್ಕೋತಾ ಇದೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ನ್ಯಾಯಾಲಯ ಈಗ ಆದೇಶ ಕೊಟ್ಟಿರುವುದು ಹಳೆಯ ಕತೆ. ಅದರ ಬೆನ್ನ ಹಿಂದೆಯೇ ಬಂದದ್ದು ಈ ಪ್ರಕರಣವನ್ನು CBIಗೆ ಕೊಡಬೇಕು. ಕಾರಣ ಬಹು ಸರಳ. ಹೇಗೆ ಕರ್ನಾಟಕ ರಾಜ್ಯದ ಒಬ್ಬ SP ಅಂದರೆ ಆ ಗ್ರೇಡ್ನ ಅಧಿಕಾರಿ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡಲು ಸಾಧ್ಯ? ಈ ಪ್ರಶ್ನೆ ಉದ್ಭವವಾಗತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಅವ್ರು ಮಾಡಕ್ಕೆ ಬರಲ್ಲ, ಬಟ್ ತನಿಖೆ ನಡೀಬೇಕು, ಹಾಗಾಗಿ CBIಗೆ ಹೋಗಲಿ ಅಂತ ಕೇಳ್ತಾರೆ ಅಂತ ಅದೇ ಹೇಳ್ತು. ಇದು ಎದ್ದ ಕೂಡಲೇ ರಾಜ್ಯ ಸರ್ಕಾರವೂ ಎದ್ದು ಕುಳಿತುಕೊಂಡಿತು. ಇಂದು ರಾಜ್ಯದ ಸಚಿವ ಸಂಪುಟ ಸಣ್ಣ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿತು. ರಾಜ್ಯದಲ್ಲಿ CBIಗೆ ಅಂಕುಶ ಹಾಕಿತು. ಅಂಕುಶ ಇತ್ತು ಈಗಾಗಲೇ ಭಾಗಶಃ, ಇನ್ನೊಂದು ಖಾಲಿ ಇತ್ತು, ಅದಕ್ಕೂ ಹಾಕಿದ್ದಾರೆ ಇವತ್ತು ಸಂಪೂರ್ಣವಾಗಿ. ರಾಜ್ಯದಲ್ಲಿ CBIಗೆ ಭ್ರಷ್ಟಾಚಾರ ನಿರೋಧ ಕಾಯ್ದೆ ಅಡಿ ಇದ್ದಂಥದ್ದನ್ನು ವಾಪಸ್ ಪಡೆದಿದ್ದಾರೆ. ಈ ಹಿಂದೆ ಅನುಮತಿ ಇತ್ತು. ಅಂದರೆ ಅರ್ಥ, ಯಾರಾದರೂ ದೂರನ್ನು CBIಗೆ ಕೊಟ್ಟರೆ ಅವರು ನೇರವಾಗಿ ಅದಕ್ಕೆ ಒಂದು ತನಿಖೆಯನ್ನು ಪ್ರಾರಂಭ ಮಾಡಬಹುದಿತ್ತು. ಇನ್ನು ಮುಂದೆ ಆ ರೀತಿ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ CBI ಮಾಡಬೇಕು ಅನ್ನುವುದಿದ್ದರೆ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಅವಶ್ಯ. ಕರ್ನಾಟಕದ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡಲು ಇದ್ದ ಅವಕಾಶವನ್ನು ಭ್ರಷ್ಟಾಚಾರ ಕಾಯ್ದೆ ಅಡಿ ಯಾರಾದರೂ ದೂರು ಕೊಟ್ಟರೆ ಮಾಡೋದಿತ್ತಲ್ಲ, ಅದಕ್ಕೆ ಹೋಯ್ತು. ಬ್ರೇಕ್ 2005ರಲ್ಲಿ ಹೊರಡಿಸಿದ್ದ ಅಧಿಸೂಚನೆಯನ್ನೇ ರದ್ದು ಮಾಡಿದೆ. ಹೀಗಾಗಿ CBI ನೇರ ಏಕಾಂಗಿಯಾಗಿ ವಿರಾದಿಶೂರನಂತೆ ಬರುವಂತಿಲ್ಲ ಒಳಕ್ಕೆ. ಅಲ್ಲಿಗೆ ಮುಗ್ದು ಅಂದರೆ ಮುಗ್ದೇ ಹೋಯ್ತಾ CBI ಕತೆ? ಇನ್ನು ಕಾಲು ಇಡೋಂಗಿಲ್ವಾ? ಹಾಗಲ್ಲ. ಸಿದ್ದರಾಮಯ್ಯ ಸರ್ಕಾರದ ಈ ನಡೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜಕೀಯವಾಗಿ ಸಹಜವಾಗಿ ಟೀಕೆ ಚರ್ಚೆ ದಾರಿ ಮಾಡಿಕೊಟ್ಟಿದೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕೇಂದ್ರ ಮಂತ್ರಿಯಾಗಿರುವ ಪ್ರಹ್ಲಾದ್ ಜೋಶಿ ಅವರು ಖಂಡಿಸಿ ಮೂಡಾ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿ ಅಂತ ಖಂಡಿಸಿದರೆ, ಒಪ್ಪಿಸಿ ಇದನ್ನು ಮೂಡಾ ತನಿಖೆ CBIಗೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹಳೆ ಹೈಕೋರ್ಟ್ಗೆ ಹೋಗ್ಬಿಡ್ತಾರಂತೆ. ಹೋಗ್ಬೋದು. CBIದವರು ಅವರ ಇನ್ಸ್ಟ್ರೂಮೆಂಟಾಲಿಟಿನ ಏನು ಬಳಕೆ ಮಾಡ್ತಾರೆ, ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಪರಿಶೀಲನೆ ಮಾಡಿ ಅವುಗಳನ್ನ ಕೊಡಬಹುದು, ಸಾರಾಸಗಟವಾಗಿ ಕೊಡಬಹುದು ಅನ್ನುವಂಥದ್ದು ಏನಿತ್ತು ಅದನ್ನ ಹಿಂಪಡೆದಿದ್ದೇವೆ. ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮೇಲೆ ಬೀಳ್ತಾ ಇದ್ದಾರೆ. ED, CBI, IT ಹಾಕೊಂಡು ಪ್ರತಿಯೊಬ್ಬರ ಮೇಲೆ ಬೀಳ್ತಾ ಇದೆ, ಎಲ್ಲರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ರಾಜ್ಯಗಳು ಈ ಥರ. ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಭಯಭೀತರಾಗಿದ್ದಾರೆ. ಆ ಭಯದ ಕಾರಣದಿಂದ ಈ ರೀತಿ ಅತ್ಯಂತ ಕ್ಷುಲ್ಲಕವಾದಂತಹ ರಾಜಕಾರಣವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ CBI ನೇರವಾಗಿ ತೆಗೆದುಕೊಳ್ಳಲಿಕ್ಕೆ ಬರಲಾರದಂತೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲಿಕ್ಕೆ, ಭ್ರಷ್ಟಾಚಾರದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಮಾಡಿರುವಂತಹ ಒಂದು ದೊಡ್ಡ ಪ್ಲಾನ್. ಯಾಕೆ ಇದು ಡಿಸಿಷನ್ ಅನ್ನೋದು ನೋಡೋಣ ಸರ್. ಮೋದಿ ಸರ್ಕಾರಕ್ಕೆ CBI ಅಸ್ತ್ರ ಆಗಬಾರದು. ಭಾಗಶಃ ಈಗಾಗಲ್ಲ, ಭಾಗಶಃ ಆಗತ್ತೆ. ಅಸ್ತ್ರ ಅಲ್ಲ, CBI ಪ್ರವೇಶ. ಈ ಸಂಸ್ಥೆ ದುರ್ಬಳಕೆ ಆಗುವ ಆತಂಕ ಇದೆ ಅಂತ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈಗ ಈ ಆತಂಕ ಬಂದಿದೆ ರಾಜ್ಯ ಸರ್ಕಾರಕ್ಕೆ ಅಂದರೆ ಐ ಡೋಂಟ್ ಅಗ್ರಿ. ನೀವು ಅಧಿಕಾರಕ್ಕೆ ಬಂದು 1.5 ವರ್ಷ ಆಗ್ತಾ ಬಂದಿದೆ. ಈ ಆತಂಕ ನಿಮ್ಗೆ ಆಗಲೇ ಇರಬೇಕಿತ್ತು, ಇದ್ದಿದ್ದೇ ಆಗಿದ್ದಿದ್ರೆ. ಯಾಕಂದರೆ ನೀವು ಅದನ್ನು 5 ವರ್ಷದಿಂದ ಹೇಳ್ತಿರೋದು. ED, CBI ಕೇಂದ್ರ ಸರ್ಕಾರದ ಏಜೆಂಟರು, ಮೋದಿ ಬಂಟರು ಅಂತ ಹೇಳ್ತಾ ಇರೋರು. ಈಗ ಆತಂಕ ಯಾಕೆ ಬರುತ್ತೆ? ಆಲ್ ರೈಟ್, ಈಗ ಆ ಮೂಡ ಬಂದ ಮೇಲೆ ಆತಂಕ ಬಂದಿಲ್ಲ ಅಂತಲೇ ಇಟ್ಕೊಳ್ಳೋಣ. ನಾಗೇಂದ್ರ ಆದಾಗಲಾದರೂ ಆತಂಕ ಬರಲಿಲ್ವಾ ನಿಮಗೆ? ಆಗಲೂ ಆತಂಕ ಬರಬೇಕಿತ್ತಲ್ಲ. ಏನೆಯೋ ಪ್ರತಿಯೊಂದು ಪ್ರಕರಣದಲ್ಲೂ ಮೂಗು ತೂರಿಸುವ ಭಯ. ಆಲ್ ರೈಟ್, ಕೇಂದ್ರ ಸರ್ಕಾರದ ಪಕ್ಷಪಾತ ಧೋರಣೆ, ಪೊಲಿಟಿಕಲ್. ನಾವು ಶಿಫಾರಸು ಮಾಡಿದ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ಕಾಗದ ಬರೀರಿ ನೀವು CBIಗೆ. ಅನುಮತಿ ಕೊಟ್ವಿ, ತನಿಖೆ ಮಾಡ್ರಪ್ಪ ಅಂತ.
ಈಗ ಒಂದು ಅನುಮತಿ ಕೊಟ್ಟಿದ್ದಕ್ಕೊಂದು ಚಾರ್ಜ್ ಶೀಟ್ ಹಾಕೋಕ್ಕಾಗದೆ ಇದ್ದರೆ ನಮಗೊಂದು ಸ್ಟೇಟಸ್ ರಿಪೋರ್ಟ್ ಕೊಡ್ರಿ ಅಂತ ಕೇಳಿ ಕಾನೂನಿಗೆ ಸರಿನೋ ತಪ್ಪ ಆಮೇಲೆ ನೋಡ್ಕೊಳ್ಳೋಣ. ನಿಮ್ಮ ಪ್ರಯತ್ನ ಆಗಲಿ. ಬರೀಬೇಕು ಲೆಟ್ರ್. ಮೂಢ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಂಬಂಧ ಇಲ್ಲ ಅಂದ್ಬಿಟ್ರೆ ಆಗ್ಬಿಡ್ತಾ ಅದು ದ್ವೇಷ ರಾಜಕಾರಣ. ಇಲ್ಲಿ ನಾವು ದ್ವೇಷ ಮಾಡ್ತಾ ಇಲ್ಲಪ್ಪ, ಅವ್ರು ದ್ವೇಷ ಮಾಡ್ತಿರೋದು. ಅವ್ರನ್ನ ಕೇಳಿ ನಾವು ದ್ವೇಷ ಮಾಡ್ತೇವೆ ಹಾಗೆ ನಾನು ಹೇಳಿದ್ದು ಸರಿ. ಅವ್ರವ್ರ ಪ್ರಕಾರ ಮೂಢ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಬೇಡಿ. ಮೂಢ ಪ್ರಕರಣದಿಂದಲೇ ಉದ್ಭವವಾಗಿರುವ ಆಲೋಚನೆ ಇದು. ಸರಿ ತಪ್ಪು ಆಮೇಲೆ ಓಕೆ. CBI ತಪ್ಪು ಹಾದಿಗೆ ಹೊರಳುವುದನ್ನು ತಡೆಯಲು. ಓಹೋ ನೀವೇನು ಎಡಮಾಸ್ಟ್ರ ತಡೆಯಕ್ಕಾಗದ? ಹಾಗೆಲ್ಲ ಆಗಲ್ಲ. ಎಸ್. ಓಕೆ. ಎಲ್ಲೆಲ್ಲಿ ಇದನ್ನ ಯಾವ ರಾಜ್ಯದಲ್ಲಿದೆ ಇದೇನು ಫಸ್ಟೇ ಭಾರತಕ್ಕೆ? ಏನಲ್ಲ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ 3 ಅಂಕುಶ ಹಾಕಿದ್ದಾರೆ. BJP ಏತರ NDA ಏತರ ರಾಜ್ಯಗಳು. ರಾಜ್ಯ. ಜಾರ್ಖಂಡ್ ಸೇಮ್. ರಾಜಸ್ಥಾನ ಹಿಂದೆ ಮಾಡಿತ್ತು. ಈಗ ಅಲ್ಲಿ ಅವರದೇ ಸರ್ಕಾರ ಇದೆ, ಆದರೂ ಅವರು ಅದನ್ನು ಹಿಂದಕ್ಕೆ ಪಡೆದಿಲ್ಲ ಅಷ್ಟೇ. ಓಕೆ. ಇನ್ನೂ ಅನಿಸಿಲ್ಲ ಏನೋ. ಅದು ಹಾಗೆ ಬಿಟ್ಟಿದ್ದಾರೆ ಅವರು. ಬೇಕಾದ್ರೆ ಅವ್ರು ಮುಕ್ತ ಮಾಡಬಹುದು ನಾಳೆ ಅಂತ ಕಾಣುತ್ತೆ. ಓಕೆ. ಅಥವಾ ಅವ್ರು ನಾವು ಯಾಕೆ ಮಾಡೋಣ ಬಿಡು, ಅದು ಏನಾಗತ್ತೆ ನೋಡೋಣ, ನಮ್ಮದೇ ತಾನೇ ಮೇಲೆ ಅಂತ ಅನ್ಕೊಂಡು ಅವ್ರು ಇದ್ರಂಗೆ ಗೊತ್ತಿಲ್ಲ. ಆಮೇಲೆ ಹಂಗಿರ್ಲಿಕ್ಕಿಲ್ಲ. ಅದು ಮೋಸ್ಟ್ಲಿ ಅವ್ರು ಬಿಟ್ಕೊಂಡಿದ್ದಾರೆ ಅಷ್ಟೇ. ಎಸ್. ಛತ್ತೀಸ್ಗಢ, ತೆಲಂಗಾಣ ಎಲ್ಲರಿಗೂ ಗೊತ್ತು ಯಾಕೆ ಹಿಂದೆ ಬಂತು ಅಂತ. KCR ಇದ್ದಾಗಲೇ ಬಂತದು. ಓಕೆ. ಮಿಜೋರಾಂ, ಮೇಘಾಲಯ, ಪಂಜಾಬ್ ಸೇಮ್. ಈಗ ಕರ್ನಾಟಕ. ಆಲ್ ರೈಟ್. ಸರ್, ಈಗ ಇದರಿಂದ ಮುಖ್ಯಮಂತ್ರಿಗಳು ಯಾವ ರೀತಿ ರಕ್ಷಣೆ ಪಡ್ಕೋಬಹುದು ಸರ್? ಅವ್ರಿಗೆ ರಕ್ಷಣೆ ಇದೆಯಾ ಇದರಲ್ಲಿ? ರಕ್ಷಣೆ ಪಡೀತಾರೆ ಅಂತಲ್ಲ, ಈ ಕ್ಲಾಸನ್ನು ತಗೊಂಡು CBI ಯಾರದ್ದಾದ್ರೂ ದೂರ ತಗೊಂಡು ಒಳಕ್ಕೆ ಬರ್ಬೋದಾಗಿತ್ತೇನೋ ಅನ್ನುವ ಬಾಗಿಲು ಈಗ ಮುಚ್ಚಿದೆ. ಅಂದರೆ ಅರ್ಥ ಅವರ ಮೇಲೆ ತನಿಖೆ ಆಗಲಿಕ್ಕೆ ಸಾಧ್ಯವೇ ಇಲ್ಲವೋ? CBI ಬರೋದೇ ಇಲ್ಲ. CBI ಏನೋ ಬೇರೆ ಇದರಲ್ಲಿ ಇದೆ. ಹೇಗೆ ಸರ್? ಹೇಗೆ ನೀವು ತಡೆದಿದ್ದೀಗ CBIನ ಮುಕ್ತವಾಗಿ ನೇರ ಸುಮ್ಮನೆ entry ಆಗುತ್ತೆ. ಬೀದಿಗೆ ಬಿಟ್ಟ ಕುದುರೆ ಥರ ಓಡಕ್ಕಾಗಲ್ಲ CBIಗಷ್ಟೇ. ಒಂದು ಲಗಾಮ. ಆದರೆ 2 ಕಡೆಯಲ್ಲಿ CBI ಬರಬಹುದು. ಒಂದು, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಿರ್ದಿಷ್ಟ ಪ್ರಕರಣಗಳಲ್ಲಿ ಆದೇಶವನ್ನು ಕೊಟ್ಟರೆ ರಾಜ್ಯ ಸರ್ಕಾರದ ಈ ಅಡ್ಡ ಹಾಕುವ ನಿರ್ಣಯ ಚಾಲ್ತಿಗೆ ಬರಲ್ಲ. ಅದಕ್ಕೆ ಯಾವ ವ್ಯಾಲ್ಯೂ ಇರಲ್ಲ. ನೇರವಾಗಿ ಹೊರವಾಗಿ ಪ್ರವೇಶ ಮಾಡಬಹುದು. ಓಕೆ. ಆದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕಂಡಿದ್ದಕ್ಕೆ FIRಗೆಲ್ಲ CBI ತನಿಖೆ ಅಂತ ಕೊಡಲ್ಲ ಅಂತ ಸರ್ಕಾರಕ್ಕೂ ಗೊತ್ತು. ಓಕೆ. ಸ್ಥಳೀಯವಾಗಿ ಆದರೆ ನಿರ್ದಿಷ್ಟ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನವರ ಪ್ರಕರಣವೂ ಸೇರಿದಂತೆ ಕೊಟ್ಟಾಗ ತಡೆಯಕ್ಕೆ ಆಗಲ್ಲ. ಓಕೆ. ಇನ್ನು ಕೇಂದ್ರದ ಪರಿವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳು ಅಥವಾ ಸಂಸ್ಥೆಗಳು, ಕಂಪನಿಗಳು, ಸಂಸ್ಥೆಗಳು ಡ್ಯಾಶ್ 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 ಅದರಲ್ಲಿ ಅವ್ರು ಬರಬಹುದು. ಓಕೆ. ಅದನ್ನು ಇವ್ರು ತಡೆಯೋಕ್ಕಾಗಲ್ಲ. ಒಂದು ಸಂಸ್ಥೆ ಬಾಕಿ ಇದೆ. CBIನ ತಡೆಯಲಿಕ್ಕೆ ಜಾಗ ಇತ್ತು, ತಡೆದಿದ್ದಾರೆ. ಬಟ್ EDನ ತಡೆಯಕ್ಕೆ ಇವ್ರ ಹತ್ರ ಜಾಗ ಇಲ್ಲ. ಓಕೆ. ಈ ಥರದ ನಿರ್ಧಾರ ನನಗೆ ಅನುಮಾನ ಕಾಡೋದು ಯಾವುದು ಅಂದರೆ FIR ಆದರೆ ED ಒಳಗೆ ಬಂದು ಬಿಡುತ್ತಾ, ಲೈಕ್ ವಾಲ್ಮೀಕಿ ಫಾರ್ ಮನಿ ಲಾಂಡ್ರಿಂಗ್ ರೀಸನ್ಸ್ಗೆ ಏನಾದ್ರು ತಗೊಂಡು ಅಂತ ಇದೆ. ನನಗೆ ಗೊತ್ತಿಲ್ಲ ಅದು ಏನು ಮಾಡುತ್ತೋ ಬಿಡುತ್ತೋ. ಇದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗಲ್ವಾ ಸರ್? ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿರೋ ಈ ಡಿಸಿಷನ್ನ? ಇಲ್ಲ, ಅದು ಸ್ಟೇಟಿನ ಪ್ರಿರಾಗೇಟಿವ್ ಪವರ್ ಅದು. ಓಕೆ. ಹಾಗಾಗಿ ಪ್ರಶ್ನೆ ಮಾಡ್ಕೊಳ್ಳಿ, ಬಟ್ ನಿಲ್ಲಲ್ಲ. ಸದ್ಯಕ್ಕಂತೂ ನಿಲ್ಲಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ನಂಗೆ ಗೊತ್ತಿಲ್ಲ, ನಿಲ್ಲಲ್ಲ ಮೋಸ್ಟ್ಲಿ. ಈಗ ದೂರುದಾರ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ದೂರುದಾರರು ಈಗ ಕೋರ್ಟಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲವಾ? ಈ ಪ್ರಕರಣದಲ್ಲಿ ಅವರು ಯಾರು? ಸ್ನೇಹಮಯಿ ಕೃಷ್ಣ. ಅವ್ರು ಸ್ನೇಹಮಯಿ ಕೃಷ್ಣ ಅಂತ ಹೆಸರ? ಸ್ನೇಹಮಯಿ ಏನದು ಟೈಟ್ಲಾ? ಗೊತ್ತಿಲ್ಲ ಸರ್. ಅವ್ರ ಹೆಲ್ಪ್ಫುಲ್ ಅಲ್ಲ, ಸ್ನೇಹಮಯಿ ಅಂತಾರೆ, ಬಟ್ ಸ್ನೇಹ ಇಲ್ಲ ಅಂತಾರೆ ಸಿದ್ದರಾಮಯ್ಯ. ಸ್ನೇಹನೇ ಇಲ್ಲ ಅವ್ರ ಹತ್ರ ಅಂತ ಹೇಳಿ ಸುಮ್ಮನೆ ಹೇಳಿದ್ ನಾನು ಅಷ್ಟೇ. ಸ್ನೇಹಮಯಿ ಕೃಷ್ಣ ಅವರು ಹೋಗಬಹುದು. ಅವರು ಹೋಗೋದು ಏನರ ಮೇಲೆ ಹೋಗ್ತಾರೆ? ಹೈಕೋರ್ಟ್ಗೆ ಹೋಗ್ಬೇಕು ಅವರು, ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿರುವ ಮುಖ್ಯಮಂತ್ರಿಗಳ ಮೇಲೆ ತನಿಖೆಗೆ ಆದೇಶವಾಗಿದೆ. ಈ ತನಿಖೆ ಪಕ್ಷಪಾತದಿಂದ ಕೂಡಿರುತ್ತದೆ ಅಂತ ಅವರ ಅನುಮಾನ. ಕಾರಣ ಅವರ ಅಧಿಕಾರ ವ್ಯಾಪ್ತಿಯಲ್ಲೇ ಬರುವ ಅಧಿಕಾರಿ ಕೆಳ ಹಂತದಿಂದ ಹೇಗೆ ಮಾಡುವುದು ಆ ಪ್ರಶ್ನೆ ಅಂತ. ಈಗ ಕಷ್ಟ ಆಗತ್ತೆ, ಅದು ಮಾಡಕ್ಕೆ ಬರಲ್ಲ. ಅದು
ಮತ್ತು FIR ಮಾಡೋದ್ರಲ್ಲಿ ಲೇಟ್ ಮಾಡಿಬಿಟ್ರು ಅಂತ. ನನ್ನ ಪ್ರಕಾರ ಅದು ಲೇಟ್ ಏನಿಲ್ಲ, ಅದು ಮುಂದಕ್ಕೆ ಬಂದಾಗ ಹೇಳೋಣ ಬೇಕಾರೆ, ಲೇಟ್ ಏನಲ್ಲ ಅದು. ಹಾಗಾಗಿ ಅವ್ರು ಬೇಕಾದ್ರೆ ಹೈಕೋರ್ಟ್ಗೆ ಹೋಗ್ಬೋದು. ಮಾನ್ಯ ನ್ಯಾಯಾಲಯ ಅಲ್ಲಿ ಏನನ್ನ ಮಾನ್ಯ ಮಾಡುತ್ತೆ ಬಿಡುತ್ತೆ ನಂಗೆ ಗೊತ್ತಿಲ್ಲ. ಅವ್ರ ಆದೇಶ ಕೊಟ್ಟಾಗ ನೋಡೋಣ. ಇನ್ನು ಪ್ರತಿಯೊಂದಕ್ಕೂ ಮೇಲಿಂದ ಮೇಲೆ ವಿವರಣೆಯನ್ನ ಕೇಳ್ತಾ ರಾಜ್ಯಪಾಲರು ಪತ್ರವನ್ನ ಬರೀತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಇಳಿದಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಇಂದು ನಡೆದ ಸಂಪುಟ ಸಭೆಯಲ್ಲಿ ಗವರ್ನರ್ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಯಾವುದೇ ಪತ್ರ ಬರೆದರೂ ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ಉತ್ತರ ಕೊಡುವ ಬದಲು ಕ್ಯಾಬಿನೆಟ್ ಮೂಲಕವೇ ಉತ್ತರವನ್ನ ಕೊಡೋಣ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ರಾಜಭವನದಿಂದಲೇ ದಾಖಲೆಗಳನ್ನ ಸೋರಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಸರ್ಕಾರದ ಈ ನಡೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಮಧ್ಯೆ ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿ ಕೇಂದ್ರ ಸರ್ಕಾರದ ಅಧಿಸೂಚನೆಯನ್ನು ತಿರಸ್ಕರಿಸಲು ಸಿಎಂ ನೇತೃತ್ವದ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡಿದೆ. ಯಾವುದೇ ಮಾಹಿತಿಗಳನ್ನು ರಾಜ್ಯಪಾಲರಿಗೆ ಕಳಿಸುವ ಸಂದರ್ಭದಲ್ಲಿ ಕ್ಯಾಬಿನೆಟ್ ನಿರ್ಣಯದಂತೆ ಮುಂದುವರಿಯುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಇವತ್ತು ಈ ಡಿಸಿಷನ್ ತಗೊಂಡಿವಿ ನಾವು. ಅವು ಯಾವ ಇದ್ರೂ ಚೀಫ್ ಸೆಕ್ರೆಟರಿ ಮುಂದಿನ ಸಭೆಯೊಳಗೆ ತಗೊಂಡು ಬರ್ಬೋದು. ರಾಜಭವನದಲ್ಲಿರ್ತಕ್ಕಂಥದ್ದು ಮಾಹಿತಿ ಹೇಗೆ ಸೋರಿಕೆ ಆಯ್ತು, ಸಹಜವಾಗಿ ಅದ್ರ ಬಗ್ಗೆ ವಿಚಾರಣೆನೂ ಆಯ್ತು, ತನಿಖೆನೂ ಆಯ್ತು. ಇವತ್ತು ರಾಜ್ಯಪಾಲರು ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್, ಅವರಿಗೆ ನಾವು ಮಾಹಿತಿ ಕೊಡೋದಿಲ್ಲ ಅಂತಂದ್ರೆ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ನಡೆ. ಇದನ್ನ ತೀವ್ರವಾಗಿ ರಾಜ್ಯ ಸರ್ಕಾರ ಮಾಹಿತಿ ಕೊಡಲ್ಲ ಅಂತ ಹೇಳಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಗೆ ಮುಖ್ಯ ಕಾರ್ಯದರ್ಶಿಯಿಂದ ಕೊಡಲ್ಲ, ನೇರವಾಗಿ ಅಧಿಕಾರಿಗಳೇ ಮಾಹಿತಿಯನ್ನು ರಾಜ್ಯಪಾಲರಿಗೆ ತಲುಪಿಸುವ ಕಾರ್ಯಕ್ರಮ ಇವತ್ತಿನಿಂದ ಬಂದ್ ಅಂದಿದ್ದಾರೆ. ಅಂದರೆ ರಾಜ್ಯಪಾಲರು ತಮ್ಮ ಕಾರ್ಯದರ್ಶಿಗಳ ಮೂಲಕವೋ ಎಲ್ಲಿಂದಾನೋ ಮುಖ್ಯ ಕಾರ್ಯದರ್ಶಿಗಳಿಗೋ ಯಾರಿಗೋ ಕಾಗದ ಬರೆದ್ರೆ ಅಥವಾ ಯಾವುದೇ ವಿವರಣೆ ಕೇಳಿದರೆ ಅದನ್ನು ಅವರು ಸಂಗ್ರಹ ಮಾಡಿ ಸಂಪುಟದ ಮುಂದೆ ತಂದು ಸಂಪುಟದ ನಿರ್ಣಯದ ಆಧಾರದ ಪ್ರಕಾರದಲ್ಲಿ ಅದನ್ನು ಕಳಿಸಿಕೊಡುವುದು ಅಂತಿದೆ. ಕೊಡೋದೇ ಇಲ್ಲ ಅಂತ ಅವ್ರು ಹೇಳಿಲ್ಲ. ಬಟ್ ಆ ಮಾರ್ಗ ಸರಿಯೋ ನೋ ಐಡಿಯಾ. ಯಾಕಂದರೆ ರಾಜ್ಯಪಾಲರಿಗೆ ನಾಳೆ ಇನ್ನೊಂದು ಪ್ರಶ್ನೆ ಬರುತ್ತೆ. ವಿವರವನ್ನೇನು ಸಂಪುಟದಿಂದ ನೀವು ಕಳಿಸಿಕೊಡೋ ನಿರ್ಣಯ ಮಾಡ್ಕೋಬಹುದು, ಬಟ್ ರಾಜ್ಯಪಾಲರಿಗೆ ಅಧಿಕಾರಗಳನ್ನು ಕರೆಸಿ ಅಧಿಕಾರಿಗಳನ್ನು ರಾಜಭವನಕ್ಕೆ ಲೈಕ್ DGನೋ ಚೀಫ್ ಸೆಕ್ರೆಟರಿನೋ ಯಾರನ್ನೋ ಕರೆಸ್ಕೊಂಡು ಮಾಹಿತಿಯನ್ನು ಪಡೆದುಕೊಳ್ಳುವ ಹಕ್ಕು ಇದೆಯೋ ಇಲ್ಲವೋ? ದಾಖಲೆ ಬೇರೆ, ಮಾಹಿತಿ ಬೇರೆ. ನೇರ ಕರೆಸ್ಕೊಂಡು ಮಾಹಿತಿ ಪಡೆಯೋ ಹಕ್ಕು ಇದೆಯೋ ಇಲ್ಲವೋ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆ ಮುಂದೆ ಒಂದಿಷ್ಟು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ದಾರಿ ಮಾಡಬಹುದು. ಕಾರಣ ರಾಜ್ಯಪಾಲರು ಕಾಗದ ಬರೆದಿದ್ದಕ್ಕೆ ಒಂದು 2 ತಿಂಗಳು ಉತ್ತರನೇ ಕೊಡಲ್ಲ, ಸುಮ್ಮನೆ ಕೂತಿರ್ತಾರೆ ಸರ್ಕಾರ. ರಾಜ್ಯಪಾಲರು 2 ಬಿಲ್ಲನ್ನು ಸುಮ್ಮನೆ ಇಟ್ಕೊಂಡು ಕೂತಿರ್ತಾರೆ ಅಂತ ಇಟ್ಕೊಳ್ಳಿ. ರಾಜ್ಯಪಾಲರು ಎಲ್ಲ ಬಿಲ್ಲನ್ನು ಏನು ತೀರ್ಮಾನ ಮಾಡಿ ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ ಅಂದರೆ ನಾನು ಬರೆದ ಕಾಗದಗಳನ್ನು ಸುಮ್ಮನೆ ಇಟ್ಟುಕೊಂಡು ಕೂತಿದ್ದೀರಿ, ಉತ್ತರ ಕೊಡ್ತಿಲ್ಲ. ಹಾಗಾಗಿ ಒನ್ಸ್ ಪೊಸಿಷನ್ ಆಫ್ ಕಾನ್ಫ್ಲಿಕ್ಟ್ ಅಂದರೆ ಸಂಘರ್ಷದ ಪಾಯಿಂಟ್ ತೀರ್ಮಾನಕ್ಕೆ ಇದು ಇತ್ಯರ್ಥ ಆದಾಗ ಈ ಥರದ್ದೆಲ್ಲ ನನಗೆ ಪರ್ಚಿದ್ರೆ ನಾನು ನಿನಗೆ ಪರ್ಚ್ತೀನಿ, ನಾನು ನಿನಗೆ ಪರ್ಚಿದ್ರೆ ನಾನು ಪರ್ಚ್ತೀನಿ ಅನ್ನೋದು ನಿಲ್ಲಲ್ಲ. ನೋಡೋಣ ಹೆಂಗೋಗುತ್ತೆ. ಉಡಾ ಕೇಸಲ್ಲಿ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ಸಲ್ಲಿ ಸಣ್ಣಗೆ ಕಂಪನ ಅಂತ ಲೆಕ್ಕಾಚಾರ. ಯಾಕೆ? BJP ಪಟ್ಟು ಹಿಡಿದಿದೆ, JDS ಪಟ್ಟು ಹಿಡಿದಿದೆ, ಅದೆಲ್ಲರಿಗೂ ಗೊತ್ತು. ಬಟ್ ಇವತ್ತು ಕಾಂಗ್ರೆಸ್ ಮುಖಂಡ ಮಾಜಿ ಸ್ಪೀಕರ್ ಕೋಳಿವಾಡ ಅವರು CM ರಾಜೀನಾಮೆಗೆ ಆಗ್ರಹಿಸ್ಬಿಟ್ರು. ಚುನಾವಣಾ ರಾಜ್ಯಗಳಲ್ಲಿ CM ವಿಚಾರ ಪ್ರಸ್ತಾಪ ಆಗ್ತಾ ಇದೆ, ಇದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಹಂಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ಕೋಳಿವಾಡರು ಹೇಳ್ಬಿಟ್ರು. ಮೋದಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಯಾಕೆ ಕೊಡಬೇಕು ಅಂತ CM ಕದ್ದಾಗ ಅವ್ರು ಹೇಳು. ಇನ್ನು DCM ಅವರು ಎಲ್ಲ ಸಚಿವರು ಎಲ್ಲ ಕಂಡು ಸಾಕೋಬಿಟ್ರು ಅದನ್ನು ಟಕ 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 ಅಂತ. MP ಪಾಟೀಲರು ಕೋಳಿವಾಡರ ಮೇಲೆ ಶಿಸ್ತು ಕ್ರಮ ತಗೋತೀವಿ ನೋಡ್ತಾ ಇರಿ ಅಂತ ಸುಳುವು ಕೊಟ್ಟರು. ಈ ಮಧ್ಯೆ BJP ನೋಡಿದ್ರಾ, ನಾವು ಹೇಳಲಿಲ್ವಾ, ಶುರು ಆಗೋಗಿದೆ ಕಾಂಗ್ರೆಸ್ಸಲ್ಲಿ ಆಂತರಿಕ ಸಂಘರ್ಷ, ಅಷ್ಟೇ ಮುಗೀತು ಬಿಡಿ ಅಂತ ಅವರೇ ನಡೀತಕ್ಕಂಥ 3 ರಾಜ್ಯಗಳ ಚುನಾವಣೆಯಲ್ಲಿ ಇದರ ದುರುಪಯೋಗ ವಿರೋಧಿ ಪಕ್ಷವರು ಮಾಡ್ತಾ ಇರೋದ್ರಿಂದ ಈಗ ಪಕ್ಷಕ್ಕೆ ಮುಜುಗರ ಅದನ್ನು ತಪ್ಪಿಸೋದ್ರ ಸಲುವಾಗಿ ಇವರು ರಾಜೀನಾಮೆ ಕೊಟ್ಟು, ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ, ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ, ಅವ್ರ ಮೇಲೆ ಬೇಲ್ ಮೇಲೆ ಇದಾರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದಾರ. ನಾನು ರಾಜೀನಾಮೆ ಕೊಡಲ್ಲ. ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ BJP ಅವರು ಜನತಾದಳದವರು ಇಬ್ರು ಸೇರಿ
ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದೇ ಇಲ್ಲ. ಸಿದ್ದರಾಮಯ್ಯನವರು ಯಾವುದೂ ತಪ್ಪು ಮಾಡಿಲ್ಲ. ಕೋಳಿವಾಡ ಅವರು ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ. ಇದು ಹೈಕಮಾಂಡ್ ಗಮನಿಸ್ತದೆ. ಅವ್ರ ಮೇಲೆ ಅವ್ರಿಗೆ ಪಕ್ಷ ವಿಚಾರ ಮಾಡ್ತದೆ. ಅದರ ಮೇಲೆ 2 ಕೋರ್ಟ್ ಆದೇಶ ಬಂದಿದೆ. ಅದೇ ಕೋಳಿವಾಡ ಕಾಂಗ್ರೆಸ್ ಹಿರಿಯ ನಾಯಕರೇ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಗ್ತತೆ, ಭಿನ್ನಮತ ಶುರುವಾಗ್ತತೆ. MLAಗಳು ಇನ್ಮೇಲೆ ಅಲ್ಲಲ್ಲಿ ಮೀಟಿಂಗ್ಗಳು ಮಾಡಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇನ್ನು ಮೀಟಿಂಗ್ಗಳು ಶುರುವಾಗ್ತತೆ. ಕೋಳಿವಾಡ ಹೇಳಿಕೆನೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ತರ ಬಿಜೆಪಿಗರು ಭಾವಿಸ್ತಾ ಇದ್ದಾರೆ ಸರ್. ಕೋಳಿವಾಡ ಹೇಳಿಕೆ ಕೊಟ್ಟಿದ್ದಾರೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿಕೊಂಡಿದ್ದಾರೆ, ಅದು ಬೇರೆ. ಹೌದು. ಮುಖ್ಯಮಂತ್ರಿಗಳು ನೈತಿಕವಾಗಿ ರಾಜೀನಾಮೆಯನ್ನು ಕೊಡಬೇಕು ಬಿಡಬೇಕು ಅನ್ನೋದನ್ನು ಅವ್ರು ಇತ್ಯರ್ಥ ಮಾಡ್ಕೋಬೇಕು. ಅವ್ರು ನಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಹೌದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಎರಡೇ ಮಾರ್ಗ ದಾರಿ ಇರೋದು ಈ ನಮ್ಮ ಸಂವಿಧಾನದ ಪ್ರಕಾರದಲ್ಲಿ. ಒಂದು, ನ್ಯಾಯಾಲಯದಲ್ಲಿ ಏನು ಇತ್ಯರ್ಥವಾಗುತ್ತದೋ. ಎರಡನೇದು, ಜನತಾ ನ್ಯಾಯಾಲಯ ಅದನ್ನು ಹೇಗೆ ಸ್ವೀಕಾರ ಮಾಡುತ್ತದೋ. ಜನತಾ ನ್ಯಾಯಾಲಯ ಸ್ವೀಕಾರ ಮಾಡಲಿಕ್ಕೆ ಸಮಯ ಇದೆ. ಯಾವುದೇ ಚುನಾವಣೆ ಹತ್ತಿರದಲ್ಲಿಲ್ಲ, ಎಕ್ಸೆಪ್ಷನ್ ಪಟ್ನಾ ಅಲ್ವಾ. ಅದು ಚಿಕ್ಕದು, ಅದೊಂದು ಬೈ ಎಲೆಕ್ಷನ್. ಅದು ಜನರಲ್ ಆದರೆ ಬೇರೆ ಬೇರೆ ಎಲೆಕ್ಷನ್ ಬರಬೇಕು. ಇದು ಕೋರ್ಟ್ ಏನು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕಾಯಬೇಕು. ಇನ್ನು ಕೋಳಿವಾಡರ ತೀರ್ಮಾನ ಅಥವಾ ಹೇಳಿಕೆ, ಕಾಂಗ್ರೆಸ್ಸಿನ ಹೇಳಿಕೆ ಅನ್ನೋ ಥರ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಅದನ್ನು ಅಪೋಸ್ ಮಾಡ್ತಾರೆ. ನಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಇಟ್ ಲುಕ್ಸ್ ಲೈಕ್ ಹಿಸ್ ಇಂಡಿವಿಜುವಲ್, ತಾನೇ ವೈಯಕ್ತಿಕವಾಗಿ ಏನಕ್ಕೋ ಕೊಟ್ಟಂಗಿದೆ ಅವರು. ಬಟ್ ಇದು ಅದೇ ರೂಪದಲ್ಲಿರ್ತಾ ಮುಂದೆ ಬೇರೆ ರೂಪವನ್ನು ಪಡೆಯತ್ತಾ, ಐ ಹ್ಯಾವ್ ನೋ ಐಡಿಯಾ. ನನಗೆ ಗೊತ್ತಿಲ್ಲ. ಆಸ್ ಆನ್ ಟುಡೇ ಅದು ಪಾರ್ಟಿ ಒಪಿನಿಯನ್ ಇದ್ದಂಗೆ ಕಾಣಿಸ್ತಿಲ್ಲ ಇವತ್ತಿರುವ ಬೆಳವಣಿಗೆಗಳಲ್ಲಿ. ಇನ್ನು ಮೂಡಾ ಕೇಸ್ನಲ್ಲಿ ತಮ್ಮ ರಾಜೀನಾಮೆ ಕೇಳ್ತಾ ಇರುವ ಬಿಜೆಪಿಗರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆರಳಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡಿಬೇಡಿ, ನೇರವಾಗಿ ಚರ್ಚೆಗೆ ಬನ್ನಿ ಅಂತ ಪ್ರಧಾನಿ ಮೋದಿಗೆ ಸವಾಲನ್ನ ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪ ಹೊಂದಿಲ್ಲದ ಕಳಂಕರಹಿತ ಬಿಜೆಪಿ ನಾಯಕರನ್ನ ತೋರಿಸಿ, ನಿಮ್ಮನ್ನ ಕರ್ನಾಟಕಕ್ಕೆ ಕರೆತಂದು ಗೌರವಿಸಿ ಸಾರ್ವಜನಿಕವಾಗಿ ಸನ್ಮಾನ ಮಾಡಿ ಕಳಿಸ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ. 100 ಕೋಟಿ ಹಗರಣದ ಆರೋಪ ಎದುರಿಸ್ತಾ ಇರೋ HD ಕುಮಾರಸ್ವಾಮಿಯನ್ನ ಸಂಪುಟಕ್ಕೆ ಸೇರಿಸಿಕೊಂಡ ನಿಮಗೆ ಇತರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುವ ಆತ್ಮಸಾಕ್ಷಿ ಚುಚ್ಚಲುವ ನೈತಿಕತೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಅಧಿಕೃತ ಮಾಹಿತಿಯ ಪ್ರಕಾರ 2014ರಿಂದ ಇಲ್ಲಿಯವರೆಗೆ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ವಿಪಕ್ಷಗಳ 25 ನಾಯಕರು ಬಿಜೆಪಿ ಸೇರಿದ್ದಾರೆ. ಇವರಲ್ಲಿ 23 ನಾಯಕರನ್ನ ಭ್ರಷ್ಟಾಚಾರ ಆರೋಪಗಳಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ಮುಕ್ತಗೊಳಿಸಿವೆ. ಇವೆಲ್ಲ ಕೇವಲ ಧರ್ಮಾರ್ಥ ಸೇವೆಯ, ನಿಮಗೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ನೈತಿಕತೆ ಇದೆಯಾ ಅಂತ ಮೋದಿಯನ್ನ ಸಿಎಂ ಕುಟುಕಿದ್ದಾರೆ. ಆದರೆ ಇದಕ್ಕೆ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಅಶೋಕ್, ಬೆಲ್ಲದ್, ಸುನಿಲ್ ಕುಮಾರ್ ಸೇರಿ ಹಲವರು ಟೀಕೆ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ನಿಮ್ಮ ಪಾರ್ಟಿಯಲ್ಲಿ ಯಾರಾದರೂ ಒಬ್ಬರಾದರೂ ಭ್ರಷ್ಟಾಚಾರ ಇಲ್ಲದಾರದಂಥವರು ಇದ್ರೆ ನಾನು ನಿಮ್ಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇ ದೊಡ್ಡ ಭ್ರಷ್ಟಾಚಾರಿ. ನೀವೇನು ಮಾತಾಡ್ತೀರಿ ನೀವು? ನಿಮ್ಮ 70 ಲಕ್ಷ ರೂಪಾಯಿ ವಾಚ್ ಏನಾಯ್ತು? ವಾಲ್ಮೀಕಿ ಹಗರಣ ಏನಾಯ್ತು? ನೀವೇ ಸ್ಥಾಪನೆ ಮಾಡಿದಂಥ ರೀಡು ವಿಷಯದಲ್ಲಿ ಕೆಂಪಣ್ಣ ಆಯೋಗದ ವರದಿಯನ್ನ ನೀವು ಕಾರಣಗಳನ್ನು ಹೇಳಕ್ ಹೋಗ್ಬೇಡ್ರಿ. ರಾಜಕೀಯವಾಗಿ ಅದನ್ನು ಗಂಭೀರವಾಗಿ ತಗೊಳ್ಳಿಕ್ಕಾಗತ್ತಾ? ಇಲ್ಲ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ ಇದೆಯಾ? ಸಂತೆ ಭಾಷಣ ಮಾಡ್ತಾರೆ ಕೆಲವರು, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ಲಿಕ್ಕಾಗತ್ತಾ? ಏನಾದರೂ ಅದರಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಚರ್ಚೆ ಮಾಡಿದರೆ ಉತ್ತರ ಕೊಡ್ಬೋದು. ಇಲ್ಲಿಯ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ 40% ಸರ್ಕಾರ ಅಂದರು. ಈಗ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಗುತ್ತಿಗೆದಾರರು ಒಂದು ಹೇಳಿಕೆ ಕೊಟ್ಟರು, 40% ಮೀರಿ ಮುಂದೋಗಿದ್ದಾರೆ ನಮ್ಮ ಈ ಸರ್ಕಾರದಲ್ಲಿ ಅಂತಕ್ಕಂಥದ್ದನ್ನ. ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಏನು ಕೊಡ್ತಾರೆ? ಭ್ರಷ್ಟಾಚಾರ ಇಲ್ಲದ ಬಿಜೆಪಿ ನಾಯಕರನ್ನ ತೋರಿಸಿ ಅಂತ ನೆನ್ನೆ ಸವಾಲ್ ಹಾಕಿದ್ರು. ಸವಾಲ್ ಅಂದ್ರೆ 1 to 1 ಸವಾಲ್ ಅಂತೆ. ಏನ್ ಇವ್ರು ಕರೆದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಓಡ್ ಬಂದ್ಬಿಡ್ಬೇಕು? ನಾವು ಸವಾಲ್ ಹೇಳ್ತೀರಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರು ಯಾರಾದ್ರೂ ಒಬ್ಬ ಸ್ವಚ್ಛ ಇದ್ರೆ ಹೇಳ್ರಿ. ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು. ಸಿದ್ದರಾಮಯ್ಯನವರ ಹೇಳಿಕೆ, ಯಾರು ದೇಶದಲ್ಲಿ ಯಾರು ಬೇರೆಯವ್ರು ಯಾರು ಭ್ರಷ್ಟರಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರ ದೇಶದಲ್ಲಿ ಬೇರೆಯವರು ಭ್ರಷ್ಟಾಚಾರ ಇಲ್ಲೋ ಅದನ್ನ ಜನ ಕೇಳುವುದಿಲ್ಲ. ಇವತ್ತು ಅವ್ರಿಗೆ ಹೈಕೋರ್ಟ್ ಒಂದ್ ರೀತಿ ಚಿಮಾರಿ ಹಾಕಿ ಗವರ್ನರ್ ಮಾಡಿದಂತ ಎನ್ಕ್ವೈರಿ ಎತ್ತಿ ಹಿಡಿದಾಗ ಸಿದ್ದರಾಮಯ್ಯರು ಏನೂ ಆಗೇ ಇಲ್ಲ ಅನ್ನೋ ಟೈಪ್ ನಡ್ಕೋತಾ ಇದ್ದಾರೆ. ಕಳಂಕರಹಿತರನ್ನ ತೋರಿಸಿ ಅನ್ನೋ ಮೂಲಕ ಲಾಕ್ ಮಾಡೋ ಪ್ರಯತ್ನನ ಸರ್ ಇದು? ಇದು ನಮ್ಮ ರಾಜಕಾರಣದ ದೌರ್ಭಾಗ್ಯ. ಎಲ್ಲ ಪಕ್ಷಗಳಿಗೆ ಆತ್ಮಸಾಕ್ಷಿ ಮತ್ತು ನೈತಿಕ ಪ್ರಶ್ನೆಗಳನ್ನು ಇಟ್ಟುಕೊಂಡು ರಾಜಕಾರಣ ನಡೆಯುವುದು ಸತ್ತು ಹೋಗಿ ಬಹಳ ವರ್ಷಗಳಾಗೋಗಿದೆ. ಆತ್ಮಸಾಕ್ಷಿ ನೈತಿಕ ಪ್ರಜ್ಞೆ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅಂತ ಯಾರು ಹೇಳಿದ್ರೆ ಅದು ಜೋಕ್ ಅಷ್ಟೇ. ಅವರವರಿಗೆ ಬೇಕಾದಾಗ ಅವರು ಇನ್ನೊಬ್ಬರ ಆತ್ಮಸಾಕ್ಷಿ ನೈತಿಕ ಪ್ರಶ್ನೆ ಕೇಳುತ್ತಾರೆ. ಲೆಟ್ಸ್ ಅಕ್ಸೆಪ್ಟ್ ದಿಸ್. ಪ್ರೈಮ್ ಮಿನಿಸ್ಟರ್ಗೆ ಆತ್ಮಸಾಕ್ಷಿ ಅಥವಾ ನೈತಿಕತೆ ಇಲ್ಲ, ಯಾರನ್ನೋ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಹಾಗಾದ್ರೆ ನನಗಿದೆ ಆತ್ಮಸಾಕ್ಷಿ ನೈತಿಕತೆ ಅಂತ ನೀವು ಹೇಳ್ಬಿಟ್ಟು ರಾಜೀನಾಮೆ ಕೊಡ್ತೀರಾ? ಇವಾಗ ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ತಾರಷ್ಟೇ. ಹಾಗೆ ಈಗ ಅವ್ರನ್ನ ಕೇಳಿ, ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಲ್ಲ, ಇನ್ನೊಬ್ರದ್ದು ಕೇಳ್ತಾರೆ. ಲೈಕ್ ಭ್ರಷ್ಟಾಚಾರ ಕೇಳೋದು. ಸರ್ ಭ್ರಷ್ಟಾಚಾರ ಆಗಿದೆ ಸರ್, ಅವನ ಕಾಲದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ ಅಂದರೆ
ನಿಮ್ಮ ಕಾಲದ ಹೇಳಿ ಸರ್, ಅವನ ಕಾಲದ ಹೇಳ್ರಿ ಫಸ್ಟ. ಅದನ್ನ ತೆಗೆದ್ರೆ ಇಲ್ಲಿ ಬಾಯಿ ಮುಚ್ಚಿಸ್ಬೋದು. ಈ ರೀತಿಯ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ರೀತಿಯ ಮಾತುಗಳಿಗೆ ಮತ್ತು ಒಂದರಿ ಆದರ್ಶಪೂರಿತ ವಾಕ್ಯಗಳಿಗೆ, ಶಬ್ದಗಳಿಗೆ ಬೆಲೆ ಇಲ್ಲ. ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಹಾಗಾಗಿ ಈ ಸವಾಲ್ ಜವಾಬ್, ಬನ್ನಿ ಚರ್ಚೆಗೆ, ನೇರ ಚರ್ಚೆ ಆಗಲಿ, ಇದಕ್ಕೆ ಯಾವ ಬೆಲೆನೂ ಇಲ್ಲ. ಮಾಜಿ ಹಿಂದೆ ಯಾರಲ್ಲಿ ರಾಜ್ಯದಲ್ಲಿ ಬನ್ನಿ ಸವಾಲ್ಗೆ ಎಲ್ಲಿ ಬೇಕಾದ್ರು, ಎಲ್ಲಿ ಹೋದರಪ್ಪ ಎಲ್ಲ ವೀರರು, ಅವ್ರಿಗೆ ನೆನಪಿದೆಯೋ ಎಲ್ಲೋದ್ರಪ್ಪ ವೀರರು, ಚರ್ಚೆ ವೀರರು. ಎಸ್ ಅಲ್ಲ, ಕರೆದಿದ್ದು ಅವ್ರಿಗೆ ಈ ನೆನಪಿದೆಯೋ? ದೇಶದಲ್ಲಿ ಆ ರೀತಿ ಜನರ ಮುಂದೆ ನಿಂತುಕೊಂಡು ಚರ್ಚೆಗಳನ್ನು ಮಾಡುವ ಸಂಪ್ರದಾಯವನ್ನು ಬೆಳೆಸ್ಕೊಂಡಿಲ್ಲ ನಮ್ಮ ರಾಜಕಾರಣಿಗಳಿಗೆ. ಮತ್ತು ಅವರಿಗೆ ಆ ಬೆನ್ನು ಮೂಳೆನೂ ಇಲ್ಲ, ಧೈರ್ಯನೂ ಇಲ್ಲ. ಅಷ್ಟೇ ಹೇಳೋದು ನಾನು, ಅವ್ರಿಗಿಲ್ಲ. ಎಲ್ಲ ಪಕ್ಷಗಳ ರಾಜಕಾರಣಿಗಳಿಗೆ ಆ ಧೈರ್ಯ ಇಲ್ಲ. ಅಧಿವೇಶನಗಳಲ್ಲೇ ಸುಮ್ಮನೆ ಬುರುಡೆ ಬಿಡ್ತಾರೆ ಅಷ್ಟೇ ಕೂತ್ಕೊಂಡು. ಅಧಿವೇಶನದಲ್ಲಿ ಇವ್ರು ಬೈಕೋ ಅವ್ರು ಬೈಕೋ ಅಷ್ಟೇ. ಲೈಕ್ ಅಮೆರಿಕನ್ ಸಿಸ್ಟಮ್ ಅಲ್ಲಿ ಪ್ರೆಸಿಡೆಂಟ್ಗಳು ಅವ್ರು ಏನೇ ಜಗಳ ಆಡ್ಬೋದು, ದೇ ಫೇಸ್ ಎಲ್ಲದನ್ನು ಆಲಿಸ್ತಾರೆ. ಒಬ್ಬರು ಕೇಳು, ಜನದ ಮುಂದೆ ನಿಂತ್ಕೋತಾರೆ ಇಬ್ರು ಒಬ್ರಿಗೊಬ್ರು. ಇಲ್ಲಿ ನಮ್ಮಲ್ಲಿ ಅದೆಲ್ಲ ಮಾಡಲ್ಲ. ನೀನು ಎಷ್ಟಪ್ಪ ತಿಂದಿದ್ದೋ ಅಂತಾರೆ ಅಷ್ಟೇ. ಹಂಗಾಗಿ ಇದಕ್ಕೆ ಯಾವ ಮೀನಿಂಗೂ ಇಲ್ಲ. ರಾಜಕಾರಣದ ಇನ್ನೊಂದು ಭಾಗ ಅಷ್ಟೇ.